ಕ್ಲಾಸ್ ಆಫ್ ಮೈಸೂರ್ ಚಿತ್ರದ ಮುಹೂರ್ತ ಇವತ್ತು. ಗೌತಮ್ ಬಸವರಾಜು ಈ ಚಿತ್ರದ ನಿರ್ದೇಶಕರು. ಚಿತ್ರದಲ್ಲಿ ನನಗೆ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ. ಅದು ಯಾಕೆ ಅಂತ ಅವ್ರನ್ನೇ ಕೇಳ್ಬೇಕು ನಿಮಗೆ. ನನಗಂತೂ ಖುಷಿಯಾಗಿದೆ, ಯಾಕಂತಂದ್ರೆ ಇದುವರೆಗೆ ನಾನು ಮಾಡದೇ ಇರುವಂತಹ ಪಾತ್ರ ಇದು. ಅದೇನು ಎತ್ತ ಅನ್ನೋದು ರಿವೀಲ್ ಮಾಡಬಾರ್ದು ಅಂತ ನಮಗೆ ತಾಕೀತಾಗಿದೆ. ಹಾಗಾಗಿ ನಿಮಗೆ ಇಷ್ಟು ಮಾತ್ರ ಹೇಳಬಲ್ಲೆ, ನಾನು ಮಾಡದೇ ಇರುವಂತಹ, ಇದುವರೆಗೆ ಮಾಡದೇ ಇರುವಂತಹ ಒಂದು ಪಾತ್ರ, ಬಹಳ ಪ್ರಮುಖವಾದಂತಹ ಪಿವೋಟಲ್ ಪಾತ್ರ ಇದು. ಬಹಳ ಒಳ್ಳೊಳ್ಳೆ ಕಲಾವಿದರುಗಳು ಈ ಚಿತ್ರದಲ್ಲಿ ಇದ್ದಾರೆ. ರಂಗಣ್ಣ ರಘು ಅವರು, ತಾರಮ್ಮ, ರತಣ್ಣ, ಬಿರಾದರ್ ಅವರು, ನಾಣಿ ಅವರು. ಸೊ ಕಂಟೆಂಟ್ ಬಹಳ ಅದ್ಭುತವಾಗಿದೆ. ರೋಲ್ಗಳು, ಎಲ್ಲರ ಪಾತ್ರಗಳು ಬಹಳ ಅಚ್ಚುಕಟ್ಟಾಗಿ ಪಾತ್ರ ಪೋಷಣೆ ಮಾಡಿದ್ದಾರೆ. ಎದುರು ನೋಡ್ತಾ ಇದೀವಿ ಯಾವಾಗ ಚಿತ್ರೀಕರಣ ಶುರುವಾಗುತ್ತೆ ಅಂತ. ಇದಂತೂ ಗ್ಯಾರಂಟಿ. ಇಟ್ಸ್ ಎ ವೆರಿ 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 ಡಿಫರೆಂಟ್ ರೋಲ್. ನಾನು ಇದುವರೆಗೆ ಆ ರೀತಿಯ ಕಾಸ್ಟ್ಯೂಮ್ಸ್ ಅನ್ನು ಹಾಕೊಂಡಿಲ್ಲ, ಆ ರೀತಿಯ ಒಂದು ಗೆಟಪ್ ಅಲ್ಲೂ ನಾನು ಇದುವರೆಗೂ ಕಾಣಿಸ್ಕೊಂಡಿಲ್ಲ. ಕಥೆಯನ್ನ, ಪಾತ್ರವನ್ನ ಕೇಳಿದಾಗ ತೃಪ್ತಿ ಅಂತೂ ಕೊಟ್ಟಿದೆ. ಅದು ಇನ್ನ ಸಾಕಾರಗೊಳ್ಬೇಕಷ್ಟೇ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಬೇರೆ 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 ರೀತಿಯ ಬಹಳ ಅರ್ಥಪೂರ್ಣವಾದಂಥ ಕ್ಯಾರೆಕ್ಟರೈಸೇಷನ್ಸ್ ಇರುವಂಥ ಪಾತ್ರಗಳು ನಾವೆಲ್ಲರೂ ಪ್ಲೇ ಮಾಡ್ತಿದ್ದೀವಿ. ಈ 5 ಜನಗಳ ಪಾತ್ರಗಳು ಬಹಳ ವಿಭಿನ್ನವಾಗಿದ್ದಾವೆ. ಪ್ರಾಯಶಃ ಇವರು ಅಷ್ಟು ಜನರು ಕೂಡ ಈ ಥರದ ಪಾತ್ರಗಳನ್ನ ಅವರು ಈ ಹಿಂದೆ ಮಾಡಿಲ್ವೇನೋ ಅಂತ.